ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. RCBಗೆ ತವರಿನಲ್ಲಿ ಸಿಗದಂತಹ ಗೆಲುವು. ರಾಹುಲ್ನ ಕ್ಲಾಸಿಕ್ ಆಟ RCBಗೆ ಮನೆ ಅಂಗಳದಲ್ಲೇ ಎರಡನೆಯ ಸೋಲು. ನಮಸ್ಕಾರ ಸ್ನೇಹಿತರೆ, RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧದ ಪಂದ್ಯದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರಿನಲ್ಲಿ ಮತ್ತೊಂದು ಸೋಲನ್ನ ಎದುರಿಸಿದೆ. IPL 2025ರ 24ನೆಯ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮಣಿಸಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕನ್ನಡಿಗ KL ರಾಹುಲ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಇದರೊಂದಿಗೆ IPL ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸತತ 4 ಜಯಗಳನ್ನ ಸಾಧಿಸಿ ಸೋಲೆ ಇಲ್ಲದ ಸರದಾರರಂತೆ ಮುನ್ನುಗ್ಗುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 163 ರನ್ಗಳನ್ನ ಗಳಿಸಿತು. RCB ನೀಡಿದ 164 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದಂತಹ ಡೆಲ್ಲಿ ಕಳಪೆ ಆರಂಭದ ಹೊರತಾಗಿಯೂ 17.5 ಓವರ್ಗಳಲ್ಲಿ 4 ವಿಕೆಟ್ಗಳನ್ನ ಕಳೆದುಕೊಂಡು 169 ರನ್ಗಳನ್ನ ಗಳಿಸಿ ಗೆಲುವಿನ ನಗೆ ಬೀರಿತು. ಈ ಒಂದು ಪಂದ್ಯದಲ್ಲಿ ಕನ್ನಡಿಗನ ಅಬ್ಬರ ಜೋರಾಗಿಯೇ ಇತ್ತು. ಸ್ನೇಹಿತರೆ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ RCB ಬಿಗ್ ಇನ್ನಿಂಗ್ಸ್ ಆಡುವಲ್ಲಿ ವಿಫಲವಾಯಿತು. ಇದರ ಪರಿಣಾಮ RCB 164 ರನ್ಗಳ ಗೆಲುವಿನ ಗುರಿಯನ್ನ ಡೆಲ್ಲಿ ತಂಡಕ್ಕೆ ನೀಡಿತು. ಈ ಗುರಿ ಬೆನ್ನಟ್ಟಿದಂತಹ ಡೆಲ್ಲಿ ತಂಡಕ್ಕೆ RCBಯ ಬೌಲರ್ಸ್ ಶಾಕ್ ನೀಡಿದರು. ಡೆಲ್ಲಿ ತಂಡದ ಇನ್ನಿಂಗ್ಸ್ನ ಮೊದಲ ಪವರ್ ಪ್ಲೇನಲ್ಲೇ ಪ್ರಮುಖ 3 ವಿಕೆಟ್ಗಳನ್ನ ಕಬಳಿಸಿ RCB ಬೌಲರ್ಸ್ ಮಿಂಚಿದ್ರು. ಈ ವೇಳೆ ಪಂದ್ಯ RCBಯ ಕೈಯಲ್ಲಿತ್ತು. ಡೆಲ್ಲಿ ಪರ ಫ್ಯಾಬ್ ಡ್ಯುಪ್ಲೆಸಿಸ್ 2 ರನ್, ಜಸ್ಪ್ರೀತ್ ಬುಮ್ರಾ 7 ರನ್ ಮತ್ತು ಅಭಿಷೇಕ್ ಪೊರಲ್ 7 ರನ್ ಗಳಿಸಿ ಔಟ್ ಆದ್ರು. ಈ ವೇಳೆ ಒಂದಾದಂತಹ KL ರಾಹುಲ್ ಮತ್ತು ನಾಯಕ ಅಕ್ಷರ್ ಪಟೇಲ್ ನಿಧಾನವಾಗಿ ರನ್ಗಳನ್ನ ಗಳಿಸಿದ್ರು. ಆದರೆ ಅಕ್ಷರ್ ಪಟೇಲ್ 11 ಎಸೆತಗಳಲ್ಲಿ 15 ರನ್ಗಳನ್ನ ಗಳಿಸಿ ಪೆವಿಲಿಯನ್ ಕಡೆ ಮರಳಿದ್ರು. ಇದಕ್ಕೂ ಮುನ್ನ KL ರಾಹುಲ್ 7 ರನ್ ಗಳಿಸಿದ್ದಾಗ ಕ್ಯಾಚ್ ಅನ್ನೊಂದನ್ನ RCB ತಂಡಕ್ಕೆ ನೀಡಿದ್ರು. ಆದರೆ ಆ ಒಂದು ಕ್ಯಾಚ್ ಅನ್ನ ಪಡೆಯುವಲ್ಲಿ RCBಯ ನಾಯಕ ರಜತ್ ಪಟಿದಾರ್ ಯಶಸ್ವಿಯಾಗಲೇ ಇಲ್ಲ. ಇದರ ಪರಿಣಾಮ ಹಂತವಾಗಿ KL ರಾಹುಲ್ RCBಯ ಗೆಲುವಿನ ಕನಸನ್ನ ಭಗ್ನಗೊಳಿಸಿದ್ರು. ಅಕ್ಷರ್ ಪಟೇಲ್ ಔಟ್ ಆದ ಬಳಿಕ KL ರಾಹುಲ್ ರವರೊಂದಿಗೆ ಟ್ರಿಸ್ಟನ್ ಸ್ಟಬ್ ಸೇರಿ ಅದ್ಭುತ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಈ ಇಬ್ಬರು 5ನೆಯ ವಿಕೆಟ್ಗೆ ಬರೋಬ್ಬರಿ 111 ರನ್ಗಳ ಅಜೇಯ ಜೊತೆಯಾಟವನ್ನ ಆಡಿದ್ರು. ಈ ಮೂಲಕ ಡೆಲ್ಲಿ ತಂಡವನ್ನ ಗೆಲುವಿನ ದಡವನ್ನ ಕೂಡ ಸೇರಿಸ್ಬಿಟ್ರು. ಕ್ಯಾಚ್ ಜೀವದಾನ ಪಡೆದಂತಹ KL ರಾಹುಲ್ 53 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 6 ಸಿಕ್ಸರ್ಗಳ ನೆರವಿನಿಂದ 93 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದ್ರು. ಸ್ಟಬ್ಸ್ ಕೂಡ 23 ಎಸೆತಗಳಲ್ಲಿ 38 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದ್ರು. RCB ಪರ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಕಬಳಿಸಿದರೆ ಯಶ್ ದಯಾಳ್ ಮತ್ತು ಸುಯಾಶ್ ಶರ್ಮಾ ತಲಾ 1 ವಿಕೆಟ್ಗಳನ್ನ ಪಡೆದುಕೊಂಡ್ರು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, IPL 2025ರಲ್ಲಿ ಡೆಲ್ಲಿ ತಂಡಕ್ಕೆ ಸತತ 4ನೆಯ ಗೆಲುವು ಸಿಕ್ಕಿದೆ. ಇಲ್ಲಿಯವರೆಗೂ ಡೆಲ್ಲಿ ಒಂದೇ ಒಂದು ಪಂದ್ಯವನ್ನ ಕೂಡ ಸೋತಿಲ್ಲ.
ಡೆಲ್ಲಿ ತಂಡ ಆಡಿರುವ 4 ಪಂದ್ಯಗಳಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್, ಸನ್ರೈಸರ್ಸ್ ಹೈದರಾಬಾದ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳನ್ನ ಸೋಲಿಸಿದೆ. ಆರ್ಸಿಬಿ ಇದುವರೆಗೂ 5 ಪಂದ್ಯಗಳನ್ನ ಆಡಿದೆ. 3 ಪಂದ್ಯಗಳಲ್ಲಿ ಗೆದ್ದರೆ 2ರಲ್ಲಿ ಸೋಲನ್ನ ಕಂಡಿದೆ. ಆರ್ಸಿಬಿ ಕೋಲ್ಕತಾ ನೈಟ್ ರೈಡರ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳನ್ನ ಸೋಲಿಸಿದೆ. ಗುಜರಾತ್ ಟೈಟನ್ಸ್ ನಂತರ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧದ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿದೆ ಅಂತಾನೆ ಹೇಳ್ಬೋದು. ಇದ್ರೆ ಆರ್ಸಿಬಿಗೆ ಟೀಮ್ ಡೇವಿಡ್ ಆಸರೆಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ತವರಿನಲ್ಲಿ ಪಂದ್ಯದಲ್ಲಿ ಟಾಸ್ ಸೋಲುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿತು. ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಮತ್ತು ಫಿನ್ ಸಾಲ್ಟ್ ಜೋಡಿ ಅದ್ಭುತವಾದ ಇನ್ನಿಂಗ್ಸ್ ಅನ್ನ ತೆರೆದರು. ಫಿನ್ ಸಾಲ್ಟ್ ಬಿರುಸಿನ ಬ್ಯಾಟಿಂಗ್ ಮಾಡುವ ಮೂಲಕ 17 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 37 ರನ್ಗಳನ್ನ ಗಳಿಸಿದ್ರು. ಅದ್ಭುತವಾಗಿ ಆಡುತ್ತಿದ್ದಂತಹ ಫಿನ್ ಸಾಲ್ಟ್ ದುರಾದೃಷ್ಟಕರ ರನ್ಔಟ್ಗೆ ಬಲಿಯಾಗ್ಬಿಟ್ರು. ವಿರಾಟ್ ಕೊಹ್ಲಿ ಮತ್ತು ಫಿನ್ ಸಾಲ್ಟ್ ಜೋಡಿ ಮೊದಲ ವಿಕೆಟ್ಗೆ 3.5 ಓವರ್ಗಳಲ್ಲಿ 61 ರನ್ಗಳ ಜೊತೆಯಾಟವನ್ನ ಆಡಿತ್ತು. ಈ ಮೂಲಕ ಆರ್ಸಿಬಿ ಭರ್ಜರಿ ಬ್ಯಾಟಿಂಗ್ ಅನ್ನ ನೀಡಿದ್ರು ಅಂತಾನೆ ಹೇಳ್ಬೋದು. ಫಿನ್ ಸಾಲ್ಟ್ ಔಟ್ ಆದ ಬಳಿಕ ಬಂದಂತಹ ದೇವದತ್ ಪಡಿಕ್ಕಲ್ ಕೂಡ 1 ರನ್ ಗಳಿಸಿ ಔಟ್ ಆದರೆ, ಸ್ಥಿರ ಪ್ರದರ್ಶನ ನೀಡುತ್ತಿದ್ದ ವಿರಾಟ್ ಕೊಹ್ಲಿ ಕೂಡ 22 ರನ್ಗಳಿಗೆ ವಿಕೆಟ್ ಕಳೆದುಕೊಂಡ್ರು. ಮತ್ತೊಂದೆಡೆ ನಾಯಕನ ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡುತ್ತಿದ್ದ ರಜತ್ ಪಟಿದಾರ್ ಸಹ 25 ರನ್ಗಳನ್ನ ಗಳಿಸಿ ಔಟ್ ಆದ್ರು ಅಂತಾನೆ ಹೇಳ್ಬೋದು. ಬಳಿಕ ಮಧ್ಯಮ ಕ್ರಮಾಂಕದಲ್ಲಿ ಭರವಸೆಯ ಬ್ಯಾಟರ್ಸ್ ಲಿಯಂ ಲಿವಿಂಗ್ಸ್ಟನ್ 4 ರನ್ ಮತ್ತು ಜಿತೇಶ್ ಶರ್ಮಾ 3 ರನ್ಗಳನ್ನ ಗಳಿಸಿ ಪೆವಿಲಿಯನ್ಗೆ ಮರಳಿಬಿಟ್ರು. ಸ್ಫೋಟಕ ಆರಂಭದ ಬಳಿಕ ಆರ್ಸಿಬಿ ಮಧ್ಯಮ ಕ್ರಮಾಂಕದಲ್ಲಿ ಭಾರಿ ಕುಸಿತವನ್ನ ಅನುಭವಿಸಿತು. ಮಧ್ಯಮ ಓವರ್ಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತರ ಬೌಲರ್ ವಿಕೆಟ್ಗಳನ್ನ ಪಡೆದು ತಮ್ಮ ಪ್ರಾಬಲ್ಯವನ್ನ ಸಾಧಿಸಿಬಿಟ್ರು. ಹೀಗಾಗಿ ಆರ್ಸಿಬಿ ಹೆಚ್ಚು ರನ್ ಗಳಿಸಲು ಸಾಧ್ಯವಾಗಲಿಲ್ಲ. ಆರ್ಸಿಬಿ ಪರ ಟೀಮ್ ಡೇವಿಡ್ ಕೊನೆಯ ಓವರ್ಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅವರು 20 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 37 ರನ್ಗಳನ್ನ ಬಾರಿಸಿದ್ರು. ಡೇವಿಡ್ ಅವರ ಇನ್ನಿಂಗ್ಸ್ ನಿಂದಾಗಿ ಆರ್ಸಿಬಿ ತಂಡವು 163 ರನ್ಗಳನ್ನ ತಲುಪಿಬಿಡ್ತು. ಡೆಲ್ಲಿ ಪರ ಕುಲ್ದೀಪ್ ಯಾದವ್ ಮತ್ತು ವಿಪ್ರಾಜ್ ನಿಗಮ್ ತಲಾ 2 ವಿಕೆಟ್ಗಳನ್ನ ಕಬಳಿಸಿ ಆರ್ಸಿಬಿ ರನ್ ವೇಗಕ್ಕೆ ಬ್ರೇಕ್ ಹಾಕಿದ್ರು. ಮುಖೇಶ್ ಕುಮಾರ್ ಮತ್ತು ಮೋಹಿತ್ ಶರ್ಮಾ ತಲಾ 1 ವಿಕೆಟ್ಗಳನ್ನ ಪಡೆದುಕೊಂಡ್ರು ಅಂತಾನೆ ಹೇಳ್ಬೋದು. IPL 2025ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸತತ 3 ಗೆಲುವುಗಳನ್ನ ದಾಖಲಿಸಿದ್ದು, ಇದುವರೆಗೆ ಒಂದೇ ಒಂದು ಸೋಲನ್ನ ಎದುರಿಸಿರಲಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ 3 ಪಂದ್ಯಗಳನ್ನ ಗೆದ್ದಿದೆ, ಆದರೆ 1 ಪಂದ್ಯದಲ್ಲಿ ಸೋಲನ್ನ ಕಂಡಿದೆ. ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 4ಕ್ಕೆ 4 ಗೆಲುವನ್ನ ಸಾಧಿಸಿ ಆರ್ಸಿಬಿ 5 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನ ಸೋತು 3 ಪಂದ್ಯಗಳಲ್ಲಿ ಗೆದ್ದಿದೆ. ಸ್ನೇಹಿತರೆ, ಈ ಒಂದು ತವರಿನಲ್ಲಿ ಆರ್ಸಿಬಿಯ ಈ ರೀತಿ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಯಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇದ್ರೆ ಈ ಒಂದು ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಕ್ರಿಕೆಟ್ನ ಮತ್ತು IPLನ ಅದ್ಭುತ ಸ್ವಾರಸ್ಯಕರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.